ಸೊ ಹಲೋ ಗಾಯ್ಸ್, ನಮಸ್ಕಾರ ರೀ ಎಲ್ಲ ಕಲಬುರಗಿ ಮಂದಿಗೆ ನಮಸ್ಕಾರ. ಸೊ ಎಲ್ಲರಿಗೆ ಹ್ಯಾಪಿ ಹೋಳಿ. ಇವತ್ತು ಹೋಳಿ ಹಬ್ಬ. ನಾವ್ರಿ ಬಣ್ಣ ಆಡಿಲ್ಲ, ನೀವು ಬಣ್ಣ ಆಡ್ರಿ ಅಂತ ತಿಳ್ಕೊತೀನಿ. ಬಣ್ಣ ಆಡ್ದವ್ರಿಗೂ ಹ್ಯಾಪಿ ಹೋಳಿ, ಆಡ್ಲಾರ್ದವ್ರಿಗೂ ಹ್ಯಾಪಿ ಹೋಳಿ. ಬ್ರೋ ಇಲ್ಲೆಲ್ಲ ಬಣ್ಣ ಹಚ್ಕೊಂಡ್ ನಿಂತಾರಲ್ಲ ಬ್ರೋ, ಏನ್ ಮಾಡ್ಬೇಕು ಬ್ರೋ? ಯಾರು ಬಣ್ಣ ಹೊಡಿಬೇಡ್ರಪ್ಪ ಇವತ್ತ. ನನಗೆ ಯಾರು ನೋಡಿದ್ರು ಸುಮ್ ನೋಡ್ಲಾರ್ದಂಗಿರ್ರಿ. ಯಾಕಂದ್ರ ಬಟ್ಟಿ ಜರ ಚಲೋ ಹಾಕೊಂಡ್ ಬಂದಿನ, ಯಾರೋ ಇದು ಮಾಡ್ಬೇಡ್ರಿ. ಎಲ್ಲ ಬಣ್ಣ ಹೊಡ್ಯಾಕ್ ತಿಂತಾರಪ್ಪ ಅಣ್ಣದವ್ರು. ನನಗೆ ಬಣ್ಣ ಹೊಡೆದಿಲ್ಲ, ಥ್ಯಾಂಕ್ ಯು ಬ್ರೋಸ್. ಸೊ ಇವತ್ತ ಬಣ್ಣದ ಹಬ್ಬ ಅದ. ನಾ ಬಣ್ಣ ಆಡಿಲ್ಲ, ಯಾಕಪ್ಪ ಅಂದ್ರ ನನಗೆ ಬಣ್ಣ ಆಡೋದು ಇಷ್ಟ ಇಲ್ಲ. ಸೊ ಮೊದಲೆಲ್ಲ ನಾವು ಸಣ್ಣವರಿದ್ದಾಗ ಆಡಿದೆವು ಬಣ್ಣ ಅದೆಲ್ಲ. ಬಟ್ ಈಗ ಯಾಕೆ ಇಂಟ್ರೆಸ್ಟೇ ಹೋಗ್ಬಿಟ್ಟದ ಬಣ್ಣ ಆಡೋದ್ರಾಗ. ಸೊ ಇವತ್ತು ನಾ ನಿಮಗೆ ಕರ್ಕೊಂಡು ಹೊಂಟಿದ್ ಪ್ಲೇಸ್ ಅಪ್ಪ ಅಂದ್ರ ಸರ್ಪ್ರೈಸ್ ಅದ ಇವತ್ತು. ಸೊ ಏನ್ ಸರ್ಪ್ರೈಸ್ ಅಂತ ಹೇಳಿ ನಿಮ್ಗೆ ಪ್ಲೇಸಿಗೆ ಹೋಗೋಣನೇ ಹೇಳ್ತೀನಿ, ಓಕೆ? ಈಗಾರ ಏನ್ ಹೇಳೋದು ಬೇಡ. ಏನ್ ಸರ್ಪ್ರೈಸ್ ಅಪ್ಪ ಅಂದ್ರ ಇದು ಗುಲ್ಬರ್ಗದಾಗೆ ಅದ ಪ್ಲೇಸ್. ಬಟ್ ನನಗೆ ಏನಿತ್ತಂದ್ರ, ನಾ ಆ ರೋಡಿಗೆ ಹೋಗ್ತಿರ್ತೀನಲ್ಲ, ಅವಾಗ ಏನ್ ಅನಿಸ್ತಿತ್ತು ನನಗಂದ್ರ, ಇಲ್ಲಿ ಏನದ ಅಂತ ಪರಿ. ಆ ರೋಡಿಗೆ ಹೋಗೋ ಟೈಮಿಗೆ ಹೈವೇ ಬಾಜುನೇ ಬರ್ತದ ಪ್ಲೇಸ್. ಸೊ ಹೈವೇದಾಗ ಹೋಗೋ ಟೈಮಿಗೆ ನನಗೆ ಏನ್ ಅನಿಸ್ತಿತ್ತು, ಒಂದ್ಸಲ ನೋಡ್ಬೇಕು ಇಲ್ಲಿ ಏನದ ಅಂತ ಹೇಳಿ. ಒಂದು ಕ್ಯೂರಿಯಾಸಿಟಿ ನನಗೆ. ಸೊ ಆ ಕ್ಯೂರಿಯಾಸಿಟಿ ಇವತ್ತು ನಾ ಕಂಪ್ಲೀಟ್ ಮಾಡ್ಲಕ್ ಹೊಂಟೀನಿ. ಸೊ ಏನದ ನೋಡಿ ಬರಾಮ ಇವತ್ತು, ಓಕೆ? ಇಲ್ಲಿ ನೋಡ್ರಿ, ಈಗ ಅಣ್ಣ ಹ್ಯಾಂಗ್ ಬರ್ಸ್ಯಾನ ಗಾಡಿ ಮೇಲೆ, ಜೈ ಜವಾನ್ ಅಂತ ಬರ್ಸ್ಯಾನ ಅಣ್ಣ. ಬಟ್ ಕ್ರಿಯೇಟಿವಿಟಿ ನೋಡ್ರಿ ಅಣ್ಣಂದು ಏನು ಭಾರಿ ಅದ. ಫುಲ್ ಬಂದೂಕದ, ಅದ್ರ ಮೇಲೆ ಟೋಪಿ ಜೇ. ವಾವ್, ನೈಸ್ ಬ್ರೋ, ನೈಸ್. ಈ ಆಳನ್ ಚೆಕ್ ಪೋಸ್ಟ್ ಬಲ್ಲಿ ಬಂದೇವಲ್ಲ ನಾವು. ಸಿಗ್ನಲ್ ಇವತ್ತು ಇಲ್ಲ ಬಿಡ್ರಿ, ಇವತ್ತು ಹೋಳಿ ಹಬ್ಬ ಇರ್ತದೆ, ಹಂಗ ಎಲ್ಲರೂ ಬಣ್ಣ ಆಡ್ತಿರ್ತಾರ. ಎಲ್ಲ ಟ್ರಾಫಿಕ್ ಗಿಫಿಕ್ ಏನಿರಲಿ, ಇವತ್ತು ಫುಲ್ ಖಾಲಿ ರೋಡ್ ಇರ್ತದ. ಅಷ್ಟೇ ಬಣ್ಣ ಹೊಡೆಯೋರು ಯಾರು ಸಿಗ್ಬಾರ್ದು. ಈ ಸೈಡ್ ಏನು ಅಷ್ಟು ಸಿಗಲ್ಲ. ಬಟ್ ಆ ಕಡೆ ಗಂಜ್ ಕಡೆ ಏನು ಮಾಡ್ತಾರ ನೋಡ್ಬೇಕಪ್ಪ. ಆ ಸೈಡ್ ಸಿಗ್ತಿರ್ಬೋದು ಅನ್ನಿಸ್ತದ, ಬಟ್ ನೋಡು. ನಮ್ಮ ಗಾಡಿತಾಗ ಯಾಕೋ ಹವಾ ಕಮ್ಮಿ ಅದ ಅನ್ಸಕತ್ತದ. ಗಾಡಿಗಳಿಗೆ ಹವಾ ಹಾಕೋದು ಬರ್ದಿರ್ತಾರ. ಇದು ಚೈನ್ ಸ್ಪ್ರಾಕೆಟ್ ಇರ್ತದಲ್ಲ, ಅಲ್ಲಿ ಬರ್ದಿರ್ತಾರ. ಅಣ್ಣ ನೋಡ್ರಿ 4 ಜನ ಹೊಂಟ್ರ ಅಣ್ಣದವ್ರು ಸ್ಪ್ಲೆಂಡರ್ ಗಾಡಿ ಮೇಲೆ. ನಮ್ಮ ಸ್ಪ್ಲೆಂಡರ್ ಗಾಡಿದು ಏನು ಕೇಳ್ತೀರಿ, ಹವಾನೇ ಅದ ಹಂಗ. ಎಲ್ಲಿತ್ತ ನಾನು ಹವಾ ಹಾಕ್ಸೋದಲ್ಲ. ಸೊ ಹವಾ ಹಾಕ್ಸೋದು ಏನದಲ್ಲ, ಇದ್ರ ಬಲ್ಲಿ ಬರ್ದಿರ್ತಾರೆ, ಏನಂತಾರ, ಎಲ್ಲಿ ಬರ್ದಿರ್ತಾರ್ರಿ, ನನಗೆ ನೆನ್ಪು ಹಾರ್ತಲ್ಲ. कौन है ये लोग? कहां से आते हैं? ಐ ಥಿಂಕ್ ಅದು ಚೈನ್ ಸ್ಪ್ರಾಕೆಟ್ ಇರ್ತದಲ್ಲ, ಅದ್ರ ಮೇಲೆ ಬರ್ತಿರ್ತಾರ ಅನಿಸ್ತದ. ಕಾರಿಗಂತರೂ ಇದ್ರ ಬಲ್ಲಿ ಬರ್ದಿರ್ತಾರ, ಡೋರ್ ಬಿಡಿಂಗ್ ಏನ್ ಇರ್ತದಲ್ಲ, ಅದ್ರ ಬಾಜು ಬರ್ದಿರ್ತಾರ. ಏ ಅಣ್ಣ, ಗೊತ್ತಿರಲಿಲ್ಲ ಎಬ್ಬಲಿ ನಾನು ಹಿಂಗ್ಯಾಕ್ ಬರ್ತಾನ ಅಣ್ಣ? ಹೋದ್ಲ ಅಣ್ಣ ಕಾರ್ ಹಾಕಿಸ್ಕೊತ ಹೊಂಟಾರ, ಅದು ರಾಂಗ್ ಸೈಡಿಗೆ. ಸೊ ಗಾಡಿಗಳಿಗೆ, 2 ವೀಲರ್ಗಳಿಗೆ ಹತ್ರ ನನಗೆ ಅನ್ಸಿಮಟ್ಟೆ ಚೈನ್ ಸ್ಪ್ರಾಕೆಟ್ ಬಲ್ಲಿ ಬರ್ದಿರ್ತಾರ ಅನಿಸ್ತದ, ಎಷ್ಟು ಇರ್ಬೇಕಂತೇಳಿ. ಬಟ್ ಅಷ್ಟೇ ಇಡಬೇಕು, ಕಂಪನಿದವ್ರು ಎಷ್ಟು ಹೇಳಿರ್ತಾರ ಅಷ್ಟು ಇಡಬೇಕು. ಅದು ಭಾರಿ ಬೆಸ್ಟ್. 1 ± 1 or 2 ನಡೀತದ. ಯಾಕಂದ್ರೆ ಭಾಳ ರೋಡ್ ಮೇಲೆ ಹಿಂಗೆ ಗ್ರಿಪ್ ಹಿಡ್ಕೊಂಡು ನಡೀತದ್ರಿ ಗಾಡಿ, ಅಷ್ಟೇ ಇಟ್ರ. ಬಟ್ ಏನು ಮಾಡ್ತೀವಂದ್ರೆ ಹೆಚ್ಚಿಗೆ ಇಡ್ತೀವಿ. 40 ನೀವು ನಾರ್ಮಲಿ ಹವಾ ಹಾಕೊಳಕ್ಕೆ ಎಲ್ಲರೇ ಪಂಚರ್ ಶಾಪಿಗೆ ಆಯಿತು ಹೋದ್ರೆ ತಿಳ್ಕೊರಿ, ನೀವೇನು ಹೇಳ್ಬೇಡ್ರಿ. ಅವರು ನೀವು ಹವಾ ಹಾಕ್ರಿ ಅಂತ ಹೇಳ್ರಿ, ಅವ್ರು ಎಷ್ಟು ಹಾಕ್ತಾರೆ ಗೊತ್ತ್ರಿ? 40, ಹಿಂದಿನ 40 ಇಡ್ತಾರ, ಮುಂದಿನ ಬೇಕಾದ್ರೆ 35, 30 ಇಡ್ತಾರ. ಇಲ್ಲ 2 40 ಇಡ್ತಾರ ಅವರು. 40 ಭಾಳ ಆಯ್ತದ ಹವಾ, ಅಷ್ಟು ಇಡಬಾರ್ದು ಆ್ಯಕ್ಚುಲಿ ಹವಾ ಗಾಡಿದಾಗ. ಅದು ಏನಾಗ್ತದ್ರಿ, ಅಷ್ಟು ಇಟ್ರ ನಿಮ್ಗೆ ಸ್ವಲ್ಪ ಇನಿಷಿಯಲಿ ಚಲೋ ಅನಿಸ್ತದ. ಟೆಗ್ಗ ಮತ್ತು ರೋಡಿನ ಮ್ಯಾಗ ಇದು ಇರ್ತಾವಲ್ಲ ಹಂಪ್ಸ್, ಅವು ಜಾಸ್ತಿ ಹತ್ತಲ್ಲ ನೀವು ಹವಾ ಜಾಸ್ತಿ ಇಟ್ರ. ಬಟ್ ಅದು ಇನಿಷಿಯಲಿ ಚಲೋ ಅನಿಸ್ತದ, ಬಟ್ ರೋಡಿಗೆ ಗ್ರಿಪ್ ಇರಲ್ರಿ. ನೀವು ಹವಾದ ಕಂಪನಿ ಎಷ್ಟು ಹೇಳಿರ್ತಾವ ಅಷ್ಟು ಇಟ್ಟಿರಲ್ಲ, ಕರೆಕ್ಟ್ ಗ್ರಿಪ್ ಕೊಂಡಿರ್ತದ. ಮತ್ತು ನೀವು ಹೈವೇದಾಗ ಹೊಂಟ್ರಿ ಅಂದ್ರೆ ಫುಲ್ ಸ್ಮೂತ್, ಏನಂತ ಹಿಂಗೆ ಏರೋಪ್ಲೇನ್ದಾಗ ಹೋದಂಗೆ ಅನಿಸ್ತದೆ ಗಾಡಿ ಮೇಲೆ ಕೂತ್ಕೊಂಡ್ರಿ ನೀವು. ಇಲ್ಲಿ ಯಾಕೆ ಬಸ್ ನಿಂತಾವಲ್ರಿ, ಇಲ್ಲೇ ಹೊಳ್ಬೇಕಾಗಿತ್ತು ನಾ. ಸುಮ್ಮನೆ ಈ ಕಡೆ ಬಂದ, ಈ ಕಡೆ ಲೆಫ್ಟಿಗೆ ಹೋಗೋದದ, ನಾವು ಹೋಗೋದು ಆರಾಮ. ಬಟ್ ಬಸ್ನೂ ನಿಂತಾನಲ್ಲ, ಈ ಸೈಡ್ ಜಾಗ ಅದ, ಹಿಂಗಿಂದ ಹೋಗಮ್. ಇಲ್ಲಿಂದ ಹೋಗಲ್ಲ ನಮ್ಮ ಗಾಡಿ. ಸೈಲೆನ್ಸರ್ ಹತ್ತದ, ಏನು ಮಾಡ್ತದೆ ಗೊತ್ತಿಲ್ಲ. ಬಸ್ನಾಗ ಜಗಳ ನಡೆದ ಆಂಟಿದವ್ರದ್ದು, ಕಂಡಕ್ಟರ್ದು. ಪಬ್ಲಿಕ್ ಜಗಳ, ರೈಟ್? ಬುಲೇರೋದ ಹೋಲಿ, ನಮ್ಗೆ ಈ ಕಡೆ ಹೋಗೋದಲ್ಲ. ಹೋಲಿ, ಅಣ್ಣನೂ ಹೋಲಿ, ಕಾರ್ದವನು ಹೋಲಿ, ಟೆನ್ಷನ್ ಬೇಡ, ಆರಾಮ್ ಹೋಗಮ್. ನಿಂದ್ರಣ ಜರಾನೆ. ಹಾಂ,
ಸೊ ಗಾಯ್ದು ಈಗ ನಾ ಹೊಂಟಿದ್ದೆಲ್ಲಪ್ಪ ಅಂದ್ರೆ ಹುಮ್ನಾಬಾದ್ ರೋಡಿಗಿದ್ದೀನಿ. ನಿಮ್ಗೆ ಏನ್ರ ಅಕಸ್ಮಾತ್ ಗೊತ್ತಾಯ್ತು ನಾ ಎಲ್ಲಿ ಹೊಂಟೀನಿ ಅಂತ ಹೇಳಿ ಇಲ್ಲಿ ತನ ಈ ವಿಡಿಯೋದಾಗ ನಾ ಹೇಳಿಲ್ಲ. ಸೊ ನಿಮ್ಗೆ ಎಲ್ಲಿ ಗೊತ್ತಾಯ್ತು ನಾ ಎಲ್ಲಿ ಹೊಂಟೀನಿ, ಕ್ಯೂರಿಯಾಸಿಟಿ ಇರ್ತಕ್ಕಂಥ ಪ್ಲೇಸ್ ನನಗರೆ ಆಲ್ಮೋಸ್ಟ್ ನನಗೆ ಏನು ಅನಿಸ್ತದೆ ಅಂದ್ರೆ ಗುಲ್ಬರ್ಗದಾಗ ಇರೋರು ಆಲ್ಮೋಸ್ಟ್ ಭಾಳ ಜನ ನೋಡಿಲ್ಲ ಅನ್ನಿಸ್ತದ ಪ್ಲೇಸ್. ಹಿಂಗೆ ಹೈವೇದಾಗ ಹೋಗೋ ಟೈಮಿಗೆ ನೋಡಿರ್ಬೋದು, ಬಟ್ ಅಲ್ಲಿ ಹೋಗಿ ನೋಡಿಲ್ಲ ಅಂತ ನನಗೆ ಅನಿಸ್ತದ. ಎಕ್ಸಾಕ್ಟ್ ಪ್ಲೇಸಿಗೆ ಹೋಗಿಲ್ಲ ಅಂತ ನನಗೆ ಅನಿಸ್ತದ. ಯಾರೇ ಹೋಗಿದ್ರೆ ಅಂದ್ರೆ ಬೆಸ್ಟ್. ಹೋಗಿದ್ದಿಲ್ಲ ಅಂದ್ರೆ ಈಗ ನಾನು ತೋರಿಸ್ತೀನಿ ನೋಡ್ರಿ. ನೋಡ್ರಿ ಈಗ ಇಲ್ಲಿ ಗುಡ್ಡ ಕಾಣಕತ್ತದಲ್ಲ ನಿಮ್ಗೆ ಸೈಡಿಗೆ, ಈ ಗುಡಿ ಅದ, ಇಲ್ಲೊಂದು ಗುಡ್ಡ ಅದಲ್ಲ. ಈ ಗುಡ್ಡದ ಮ್ಯಾಗ ಹೋಗ್ಬೇಕಂತ ನನಗೆ ಭಾಳ ಅನಿಸ್ತಿತ್ತು. ಈ ಸೈಡ್ ನೋಡ್ರಿ ಇಲ್ಲೊಂದು ಗುಡ್ಡ ಅದ, ಅಲ್ಲಿ ಮ್ಯಾಲೆ ಏನೋದೇನು ಚಿಡಿಯವ ಅಲ್ಲಿ ಹೋಲಕ್ಕೆ ಕಾಣಕತ್ತದಿಲ್ಲ ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಮ್ಯಾಲೆ ಹೋಲಕ್ಕೆ ಚಿಡಿಯವ. ಈ ಕಲ್ಲಿ ನಿಮಗೆ ಈ ಗುಡ್ಡ ಏನು ಕಾಣಕತ್ತದಲ್ಲ, ಇಲ್ಲಿ ಹೋಗ್ಬೇಕಂತ ನಂಗೆ ಭಾಳ ಕಾಯಿಷ ಅದ. ಬಟ್ ಇಲ್ಲಿ ಹೋಗ್ಬೇಕಂದ್ರೆ ಹೆಂಗೆ, ಈ ಕಲ್ಲಿ ಒಂದು ದಾರಿ ಕಾಣಕತ್ತದ. ಸೊ ಆ ದಾರಿಲಿ ಹೋದ್ರೆ ಹೋಗ್ತೀವಿ, ಏನು ಮಾಡ್ತೀವಿ ನನಗಾರ ಗೊತ್ತಿಲ್ಲ. ನಮ್ಮ ಗಾಡಿ 220 ಅದ, ಹೋಗಲ್ಲ ಅನ್ನಿಸ್ತದ. ಎಕ್ಸ್ಪಲ್ಸ್ ಇದ್ರೆ ಹೋಗ್ತಿತ್ತು ಅನ್ನಿಸ್ತದ. ಏನು ಇಲ್ಲಿಂದ ಹೋಗ್ಬೇಕೇನು ಮತ್ತು ಬೇರೆ ದಾರಿ ಅವ? ಗೂಗಲ್ ಮ್ಯಾಪ್ ಒಳಗೆ ನೋಡಿದ್ರೆ, ನೋಡಿದ್ರೆ ಹೆಂಗೆ ತೋರಿಸ್ತು ಗೊತ್ತ್ರಿ? ಈಗ ನೋಡ್ರಿ ಇಲ್ಲಿ ಪ್ಲೇಸ್ ಹಾಕ್ತೀವಲ್ಲ, ಈ ಡೈರೆಕ್ಷನ್ ಈಗ ರೀ, ಇಲ್ಲಿ ಹೋಗಿ ಈ ಕಡೆ ಲೆಫ್ಟ್ ಹೋಗಿ ಇಲ್ಲಿ ತನ ಇದು ತೋರಿಸ್ತದೆ, ಏನಂತಾರ ವೆಹಿಕಲ್ ರೂಟ್ ತೋರಿಸ್ತದೆ. ಅದಾದ್ಮೇಲೆ ಕಾಲ್ ದಾರಿ ತೋರಿಸ್ತದೆ. ಹೆಂಗೆ ಹೋಗ್ಬೇಕು ಗೊತ್ತಾಗಲ್ಲಾಗ್ಯದ. ಅಲ್ಲಿ ತನಕ ಹೋಗಿ ನೋಡ್ಕೊಂಬರಮ್ ಹೆಂಗದ ನಮ್ಮ ಗಾಡಿ ಹೋಗೋ ಪ್ಲೇ ಅದ ಏನಿಲ್ಲ ಅಂತೇಳಿ. ಹೋಗೋ ಪ್ಲೇ ಇದ್ದಿದ್ದಿಲ್ಲ ಅಂದ್ರೆ ಇದು ಭಾಳ ಹೈಟ್ ಕಾಣಕತ್ತದ್ರಿ ಇಲ್ಲಿ ನೋಡಿದ್ರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಎಷ್ಟು ಹೈಟ್ ಅದ ಅಂತ ಹೇಳಿ. ಸೊ ಈ ಕಡೆಯಿಂದ ಹೋಗಮ್, ಆ ಕಡೆ ಗೊತ್ತಾಗಲಿಲ್ಲ ಅಂದ್ರೆ. ಓಕೆ, ಅಡ್ವೆಂಚರ್ ಆದಂಗೆ ಆಗ್ತದೆ, ಏನು ಮಾಡ್ತದೋ ಯಾರಿಗೆ ಗೊತ್ತ. ಹೋಗ್ತದೆ ಏನು ಮಾಡ್ತದೆ ಅಂತ ಹೇಳಿ. ಫುಲ್ ಹೈಟಿಗೆ ಅದ ಬ್ರೋ ಇದು. ಗಾಡಿದ ಪವರ್ ಅದ, ಬಟ್ ಟ್ರಾಕ್ಷನ್ ಸಿಗ್ಬೇಕಲ್ಲ, ಇಂಪಾರ್ಟೆಂಟ್ ಅದು ಅದ. ಈಗ ಫುಲ್ ಅಡ್ವೆಂಚರ್ ಆದಂಗೆ ಆಯ್ತಲ್ಲ ನಮ್ಮ ಗಾಡಿ. ಅಲ್ಲೇ ಅವಲ್ಲ ಇಲ್ಲಿ ಬರೇ ಹೋಗ್ತದಂತೀರಿ ಇಟ್ಟು ಹೈಟ. ಹೈಟ್ ಭಾಳ ಅದ ರೀ, ಗೊತ್ತಾಗಲ್ಲಾಗ್ಯದ ಹೋಗ್ತದ ಇಲ್ಲೋ. ಓ ಬ್ರೋ ಹೈಟ್ ಭಾಳ ಅದ ಬ್ರೋ ಇದು. ಅಲ್ಲಿ ಬೇರೆ ಕಲ್ಲವ ಬರೇ. ಗಾಡಿ ಇಲ್ಲೇ ಇಟ್ಟು ಹೋಗೋದು. ಗಾಡಿ ಹೋಗ್ತದ್ರಿ ಮ್ಯಾಲ ರೀ ಇದು ರೀ. ಇಲ್ಲಿ ಹೋಗ್ಬೇಕಂದ್ರೆ ಹ್ಯಾಂಗೆ ಮಾಡ್ಬೇಕ್ರಿ? ಏನಿಲ್ಲ ಸುಮ್ಮ ಹೊಂಟೀನ್ರಿ. ಸೊ ನಡ್ಕೋತ ಹೋಗ್ಬೇಕ್ರಿ. ಗಾಡಿ ಏನು ಹೋಗಪ್ಲೇ ಇಲ್ಲ, ಆ ಕಡೆ ಎಲ್ಲಿ ದಾರಿ ಇಲ್ಲ. ನೋಡಮ್ಮ ಗಾಡಿ ಇಲ್ಲೇ ಹಚ್ಚಿ ಹೋಗ್ಬರಮ್ಮ. ಸೊ ನಮ್ಮ ಗಾಡಿ ಇಲ್ಲೇ ಹಚ್ಚಿನಿ, ನೋಡಿ ಬರಮ್ಮ ಹೆಂಗದ ಮ್ಯಾಲೆ ಏನದ ಅಂಥೇಳಿ. ಓಕೆ, ನೋಡ್ರಿ ಈಗ ಎಷ್ಟು ಹೈಟ್ ಅದ. ನಾವು ಏರ್ಬೇಕಂದ್ರೆ ದಮ್ಮೆ ಬರ್ತದ. ಗಾಡಿ ಹಂಗೆ ಹೋಗ್ತದ್ರಿ ಇಟ್ಟು ಕಲ್ಲಾಗ, ಹೋಗಲ್ಲ. ಸೊ ಈಗ ನಾ ಹೊಂಟೀನಿ ನೋಡ್ರಿ. ಇಲ್ಲಿಂದ ಕಲಬುರ್ಗಿ ಹೆಂಗೆ ಕಾಣಿಸ್ತದ ಕಾಣಕತ್ತಿಲ್ಲ ನೀವು? ರೈಟ್, ಆ ಕಲ್ಲು ನಮ್ಮ ಗಾಡಿ ನಿಂದರ್ಸಿನಿ. ಇದು ಭಾಳ ಹೈಟ್ ಅದ ರೀ ಇದು. ನೋಡೋಕೆ ಇಷ್ಟ ಹೆಂಗೆ ಕಾಣ್ತದ. ಇಲ್ಲಿ ಹೈವೇ ಅದ, ಹುಮ್ನಾಬಾದ್ ರೋಡ್ ಅದ. ಇಲ್ಲಿ ನೋಡ್ರಿ ಹೆಂಗೆ ಕಾಣ್ತದೆ ಗುಲ್ಬರ್ಗ. ಸೊ ಮ್ಯಾಲೆ ಹೊಂಟೀನಿ ಈಗ. ದಮ್ಮೆ ಹೊಂಟದ ನನಗೆ ಇದು ಎರತಿಗೆ. ಮ್ಯಾಲೆ ನನಗರೆ ಬರೀ ಒಂದು ಗಿಡ ಕಾಣಕತ್ತದ, ಬೇವಿನ ಗಿಡ. ಇದೇನು ರೀ ಫುಲ್ ಟ್ರೆಕ್ಕಿಂಗ್ ಆದಂಗೆ ಐತಲ್ಲ ಇವತ್ತು. ಹಾಗೆ ಏರ್ಕೋತ ಹೊಂಟೀನಿ. ಕೆಳಗೆಲ್ಲ ಕಲ್ಲುಗಳು ಭಾಳವ ಬ್ರೋ. ಇಲ್ಲೇ ಎಕ್ಸ್ಪಲ್ಸ್ನು ಬರಲ್ಲ ಅನ್ನಿಸ್ತದೆ ನನಗಿಲ್ಲಿ. ಯಪ್ಪ, ಹಾಂ ಯಪ್ಪ, ಬಂದುಬಿಟ್ಟಿವಿ. ದಮ್ ಹೊಂಟದ ನನಗೆ. ಫಸ್ಟ್ ನಾ ದಮ್ ಹರ್ಸೋತೀನಿ, ಆಮೇಲೆ ನಿಮ್ಗೆ ವಿಡಿಯೋ ತೋರಿಸ್ತೀನಿ. ಓಕೆ, ಸೊ ಈಗ ನಾ ಬಂದೀನಿ. ಈಗ ಮ್ಯಾಲೆ ನಾನು ಏನು ಅಲ್ಲಿ ಹೈವೇಲಿ ಬರೋ ಟೈಮಿಗೆ ನೋಡ್ತೀನಿ ಅಂದಿದ್ದಲ್ಲ, ಸೊ ಆ ಪ್ಲೇಸಿಗೆ ನಾನು ಜಸ್ಟ್ ಬಂದೀನಿ. ನಾನು ಹಿಂದೆ ನೋಡ್ತಿರ್ಬೋದು ನೀವು, ಅದೇ ಪ್ಲೇಸ್ ಇದು. ಅಲ್ಲಿ ದನಗಳ ಮೇಯ್ಲಿಗತ್ತಾವ, ಕಾಣತ್ತದ. ಸೊ 2x ಝೂಮ್ ಹಾಕಿ ನೋಡ್ರಿ, ಕಾಣತ್ತದ. ದನಗಳ ಮೇಯ್ಲಿತ್ತಾವ. ಸೊ ಏನಿಲ್ಲ ಇಲ್ಲಿ ಭಾಳ ಅಂಥ ಪರಿ ಏನೇ ನೋಡಪ್ಲೇಪ ಟೂರಿಸ್ಟ್ ಪ್ಲೇಸ, ಊಟಿಗೆ ಬಂದಂಗೆ ಅನ್ನಿಸ್ತದೆ ಅಂತೇಳಿ ಏನು ಅನ್ಸೋದಿಲ್ಲ. ಬಟ್ ಅಷ್ಟೇ ಚಲೋ ತಂಪ
ಗಾಳಿ ಬರ್ತದ. ವ್ಯೂ ನೋಡ್ರಿ ಹೆಂಗೆ ಕಾಣಿಸ್ತದ ನಮ್ಮ ಕಲಬುರ್ಗಿ ವ್ಯೂ. ಇಲ್ಲಿ ಯಾವುದೋ ಒಂದು ಗುಡಿ ಅದ ಕೆಳಗೆ. ಸೊ ನಿಮಗೆ ಕಾಣಿಸ್ಲಿಕ್ಕತ್ತದೆ ಅಲ್ಲಿ ESI ಹಾಸ್ಪಿಟಲ್ ಕಾಣತ್ತಿರ್ಬೋದು ನಂಗನ್ಸಿ ಮಟ್ಟಿಗೆ. ಅಲ್ಲಿ ESI ಹಾಸ್ಪಿಟಲ್ ಐತಿ. ಓಕೆ, ಏನಿಲ್ಲ ಹಿಂಗೆ ಕಾಣ್ತದೆ ನೋಡ್ರಿ. ಇಲ್ಲಿ ಬಂದು ನಿಂತು ನೋಡಿದ್ರು ನಂಗೆ ಭಾಳ ಕ್ಯೂರಿಯಾಸಿಟಿ ಇತ್ತು ಏನದಪ್ಪ ಇಲ್ಲಿ ಮ್ಯಾಲ ಅಂತೇಳಿ. ಅಂತ ಪರಿ ಏನಿಲ್ಲ, ಕುಂದಿರ್ಬೋದು. ಬಟ್ ಇಲ್ಲಿ ಜರ ಹುಷಾರಾಗಿರ್ಬೇಕಾಗ್ತದೆ, ಯಾಕಂದ್ರೆ ಎಲ್ಲ ನೋಡ್ರಿ ಹೆಂಗವ ಕಲ್ಲುಗಳು. ಕಲ್ಲು ಒಳಗೆ ಏನೇನು ಇರ್ತಾವೆ ಹೇಳಕ್ ಬರಲ್ಲ. ಇಲ್ಲೂ ಹಂಗೆ ಜರ ಏನಂತಾರ ಹೊಲ ಅದ, ಇದು ಯಾರ್ದೋ ಹೊಲ ಇದ್ದಿರ್ಬೇಕು. ಬಟ್ ಎಲ್ಲ ಕಸ ಆಗ್ಯದ, ಏನೂ ಬಿತ್ತಿಲ್ಲ, ಕಸ ಬೆಳೆದು ಅಷ್ಟು. ಸೊ ಇಲ್ಲಿ ನಮ್ಮ ಹೆಲ್ಮೆಟ್ ಇಟ್ಟಿದ್ದ, ಜಸ್ಟ್ ಈಗ ಹೆಲ್ಮೆಟ್ ತೆಗ್ದಿದ್ದ. ಓಕೆ, ನಮ್ಮ ಗಾಡಿಯಲ್ಲಿ ನೋಡ್ರಿ ಈಗ ನಾ ಈಗ ಬಂದಿದ್ದು ಹೆಂಗೆ ಬಂದಿನಿ ಏರ್ಕೊಂತ ತೋರಿಸ್ಲಾ. ನೋಡ್ರಿ ಈಗ ಇಷ್ಟೆಲ್ಲ ಏರ್ಕೋತ ಬಂದಿನಿ ನಾ ಈಗ. ಜಸ್ಟ್ ಹೆಂಗೆ ಹೇಳ್ರಿ ನೋಡು, ಇಟ್ಟು ಏರಿದ್ರೆ ನನ್ನ ಗತಿ ಏನಾಗಬೇಕು. ಫುಲ್ ದಮ್ಮಸ್ಕೋತ ಬಂದಿನ. ಭಾಳ ಸ್ಟೀಪ್ ಅದ ಇದು. ಆಲ್ಮೋಸ್ಟ್ 90 ಡಿಗ್ರಿಗಿಂತ ಸ್ವಲ್ಪ ಅಂದ್ರೆ ಒಂದು 80-75 ಇರ್ಬೋದು ಅನಿಸ್ತದೆ ನನಗದೆ. ಅಷ್ಟು ಡಿಗ್ರಿ ಸ್ಟೀಪ್ ಅದ ಇದು. ಸೊ ಈಗ ಇಲ್ಲಿಂದ ಹೇಳ್ಕೊತ ಹೋಗ್ಬೇಕು. It was at this moment that he knew. ಇಳಿಯೋದೇನು ಬಿಡ್ರಿ, ಇಳಿಬೋದು, ಬಟ್ ಕಾಲು ಜಾರಬಾರ್ದು ಅಷ್ಟೇ. ಆ ಕಡೆಯಿಂದ ಎಲ್ಲರೂ ಹೋಗ್ಬೇಕಾದ್ರೆ ಎಲ್ಲ ಹುಲ್ಲುಗಳೇ ಬೆಳೆದಾವ. ಇಲ್ಲಿ ಎಲ್ಲ ಮಂದಿ ಬದ್ನಾಗ ಕಾಣ್ತಾರಪ್ಪ, ಯಾಕಂದ್ರೆ ನೀರಿನ ಬಾಟ್ಲಿ ಅದೆಲ್ಲ ಇಟ್ರೆ ಫುಲ್ ಬಂದು ಚಿಲ್ ಮಾಡ್ತಾರೆ ಕಾಣ್ತದೆ ಇಲ್ಲೆಲ್ಲ. ಇಲ್ಲಿ ಇದು ಫ್ಯಾನ್ಸಿಂಗ್ ಹಾಕ್ಯಾರ. ಅದು ಫ್ಯಾನ್ಸಿಂಗ್ ಎದ್ರದದ ಗೊತ್ತ್ರಿ? ಆ ಫ್ಯಾನ್ಸಿಂಗ್ ಇದು ಏನಂತಾರ, ಅಲ್ಲೊಂದು ಇದು ಬರ್ತದ, ಅದು ಟ್ರೀ ಪಾರ್ಕ್. ಆ ಟ್ರೀ ಪಾರ್ಕಿಂದ ಫ್ಯಾನ್ಸಿಂಗ್ ಅದದು. ಸೊ ಆಯ್ತು, ನಿಮ್ಗೆ ನನಗೆ ಭಾಳ ಕ್ಯೂರಿಯಾಸಿಟಿ ಇತ್ತು ನೋಡ್ಬೇಕಂತೇಳಿ ನೋಡ್ದೆ, ನಿಮಗೂ ತೋರಿಸ್ದೆ. ನಮ್ಮ ಕಲಬುರ್ಗಿದಾಗ ಇಲ್ಲಿ ಹೋಗೋ ಟೈಮಿಗೆ ಹುಮ್ನಾಬಾದ್ ರೋಡಿಗೆ ಸೈಡಿಗೆ ಏನು ಕಾಣ್ತದಪ್ಪ ಅಂತಂದು ನಿಮ್ಗೆ ಅನ್ನಿಸ್ತಂದ್ರೆ ನನ್ನ ವಿಡಿಯೋ ನೆನ್ಸ್ಕೊರಿ, ನನ್ನ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ ಏನದಪ್ಪ ಈ ಪ್ಲೇಸ್ನಾಗ ಅಂತ. ಇನ್ನಲ್ಲಿ ನಮ್ಮ ಕಲರ್ಫುಲ್ ಜೀವನದಲ್ಲಿ, ಕಲರ್ ಸ್ಟ್ರೆಸ್ಗಳಲ್ಲಿ ಇಂಥ ಕಲರ್ಫುಲ್ ಆದಂಥ ಪ್ಲೇಸ್ನ ನೋಡೋಕೆ ಬಂದಿದ್ದೀನಿ. ಕಲರ್ಫುಲ್ ಜರ ಭಾಳ ಐತಲ್ಲ, ಏನೋ ಇಲ್ಲಿ ಒಂದೇ ಕಲರ್ ಕಾಣಕತ್ತದ. ಕಲರ್ಫುಲ್ ಎಲ್ಲದ ಬರೀ ಒಣಗಿದ ಹುಲ್ಲುಗಳು ಕಾಣಕತ್ತಾವ. ಇಟ್ಸ್ ಓಕೆ. ನಮ್ಮ ಕಲಬುರ್ಗಿದವ್ರಿಗೆ ಇಷ್ಟು ದೊಡ್ಡದು ಗುಡ್ಡ ಏರಿ ಬಂದರೆ ಹಿಮಾಲಯ ಹೋದಂಗೆ ಅನ್ನಿಸ್ತದೆ. ಸೊ ಓಕೆ, ಇದ್ರಾಗೆ ನಾವು ಖುಷಿ ಪಡಬೇಕು. ಅಲ್ಲೊಂದು ಯಾವುದೋ ನನಗೆ ಏನೋ ಕಾಣಕತ್ತದ ಗುಡಿ ಇದ್ದಪ್ಲೆ ಬ್ರೋ, ಏನೋ ಹಲ್ಚಲ್ ಆದಂಗೆ ಅನಿಸುತ್ತೆ ಬ್ರೋ, ಹಂಜಿಕೊಂಟದು. ಬಟ್ ಇಟ್ಸ್ ಓಕೆ. ಅವು ಒಂದು ಜರ ಪ್ಲಾಸ್ಟಿಕ್ನು ಬಿದ್ದಾವಲ್ಲ, ಅವನು ಆವಾಜ್ ಮಾಡ್ಬೋದು. ಅಲ್ಲಿ ಏನೋ ಕಾಣಕತ್ತದ, ಅಲ್ಲೊಂದ್ಸಲ ಹೋಗಿ ಬರಮ್ಮ, ನೋಡಮ್ಮ, ಅಲ್ಲೂ ಹೋಗಿ ನೋಡಮ್ಮ, ಅಲ್ಲಿ ದಾರಿ ಅದ ಏನು ನೋಡಮ್ಮ, ಮ್ಯಾಪ್ ರೂಟ್ ಮಾಡಮ್ಮ. ಅಲ್ಲಿ ಯಾಕಂದ್ರೆ ನಂಗೆ ದಾರಿ ಆ ಗುಡ್ಡ ಫುಲ್ ಏರ್ಕೊಟ್ಟು ಅಲ್ಲಿ ಫುಲ್ ಸ್ಟ್ರೇಟ್ ಅದ ಅನ್ನಿಸ್ತದ. ಅಲ್ಲಿ ಕೆಳಗೆ ಚಿಡಿ ಅವ, ಆ ಚಿಡಿ ಬಲ್ಲಿ ಹೋಗಿ ನೋಡಮ್ಮ, ಅಲ್ಲಿ ಹೆಂಗೆ ಗೊತ್ತೇ ಆಗ್ಬಿಡ್ತದೆ. ಸೊ ದಿಸ್ ಈಸ್ ದಿ ಪ್ಲೇಸ್. ಇಫ್ ಯು ವಾಂಟ್ ಟು ಕಮ್, ಯು ಕ್ಯಾನ್ ಕಮ್, ಬಟ್ ಸಮ್ ಟ್ರೆಕ್ಕಿಂಗ್ ಈಸ್ ರಿಕ್ವೈರ್ಡ್. ಓಕೆ, ಇಲ್ಲೆಲ್ಲ ಜರ ಮುಂಜಾನೆ ಬರ್ರಿ, ರಾತ್ರಿ ಗಿತ್ರಿ ಬರ್ಬೇಡ್ರಿ. ಈ ಟೈಪ್ ಇಂಪೀರಿಯಲ್ ಬ್ಲೂ ಅವು ಇವೆಲ್ಲ ಕಾಣ್ತಾವೆ ನಿಮ್ಗೆ. ಓಕೆ, ಸೊ ಇಲ್ಲಿ ತನಕ ಬಂದೀವಿ ಅಂತ. ಇಲ್ಲಿ ಯಾವುದೋ ಒಂದು ಗುಡಿ ಅದ, ಈ ಗುಡಿನ ನೋಡ್ಕೊಂಡೆ ಹೋಗ್ಬಿಡಮ್. ಇಲ್ಲಿ ತನಕ ಬಂದೀವಿ, ಜಸ್ಟ್ ಇದು ಗುಡಿ ಮುಂದೆ ಮಿಸ್ ಆದ್ರೆ ಹೆಂಗೆ ಅನಿಸ್ತು. ಸೊ ಯಾವ ಗುಡಿ ಅದ ನೋಡಮ್ಮ, ಇದು ಬಸವಣ್ಣಂದು ಮೂರ್ತಿ ಅದ. ಇಲ್ಲೊಂದು ಯಾವುದೋ ಮನೆ ಅದ, ಶಿವನ ಲಿಂಗ ಆದ. ಯಾವುದಪ್ಪ ಇದು ಗುಡಿ? ಫಾರ್ಚುನರ್ ನಿಂತದಲ್ಲಿ ಅದು ಗುಡಿ ಅದ ನೋಡಮ್ಮ. ಯಾವುದೋ ಗುಡಿಗೆ ಬಂದ್ವಿ. ದೇವರ ಗುಡಿ ಯಾವುದದ? ನಾಯಿ ಬೊಗಳಕತ್ತದಲ್ರಿ. ಮತ್ತೆ ಹೋಗ್ತಾನೆ. ದೇವ್ರ ಗುಡಿ ಯಾವುದದ? ದೇವ್ರೆ ಬರೀ ಕಾಪಾಡಪ್ಪ, ಕಾಣಕತ್ತದೇನಿಲ್ರಿ. ಯಾವ ಗುಡಿ ಇದು? ಐ ಡೋಂಟ್ ನೋ. ಇಲ್ಲೇ ತಣ್ಣಗೆ ಕುಂದ್ರ. ನಮ್ಮ ಗಾಡಿ ಪಾಪ ಬಿಸ್ಲಾಗ ಇಟ್ಟಿವಿ, ಇಲ್ಲೇ ತೊಗೊಂಬರೋದಿತ್ತು ಅನ್ನಿಸಲ್ಲ ನಮ್ಮ ಗಾಡಿ. ಯಾರ ಅಂಕಲ್ ಹೊಂಟ್ರ, ಅದಕ್ಕೆ ಬಂದೀನಿ, ಅದಕ್ಕಿಲ್ಲ ಕೇಳ್ತಾರ ಅನ್ನಿಸ್ತದೆ. ಅಂಕಲ್ ಇದು ದಾನಮಯ ಗುಡಿ ಏನ್ರಿ? ಹಾಂ ರೀ ಅಂಬೋಬಾಯಿ. ಈ ಕಡೆ ಹೋಗ್ಬೇಕ್ರಿ? ಹಾಂ ಹಾಂ, ಆಯ್ತು. ಹಾಂ, ಎಲ್ಲ ಬಿತ್ತಲ ಹಾರಿ
किधर गए रे बाबा तू ಏನು ಕಷ್ಟ ಬ್ರೋ ನಂದು ಇದು ಹಾರು ಬಿತ್ತು ಬ್ರೋ ಅದೇನಂತ ಡೆಡ್ ಕ್ಯಾಟ್ ವೈರ್ಲೆಸ್ ಮೈಕಿಗೆ ಹಾಕಿದ್ದು ಡೆಡ್ ಕ್ಯಾಟ ಹಾರು ಬಿತ್ತು ಎಕಡೆ ಬಿತ್ತೇನೋ ಇಟ್ಟು ದೂರರೇ ಬಿದ್ದಿರ್ಲಿಕ್ಕಿಲ್ಲ ಐ ಥಿಂಕ್ ಈ ಕಡೆ ಎಲ್ಲ ಬಿದ್ದದ ಅನ್ನಿಸ್ತದೆ ಸೊ ಅದು ಇದು ಹಚ್ಚಿನ ಬ್ಲ್ಯಾಕ್ ಫಿಲ್ಟ್ರ್ ಹೆಂಗೆ ಬರ್ತದೆ ನಾವು ವಾಯ್ಸ್ ಗೊತ್ತಿಲ್ಲ ಚಲೋ ಬಂತು ಓಕೆ ಇಲ್ಲಾಂದ್ರೆ ಇಲ್ಲ ಸೊ ಈಗ ಅಲ್ಲಿ ನಿಮ್ಗೆ ಏನು ಗುಡಿ ಕಾಣಕತ್ತದಲ್ಲ ಆ ಗುಡಿ ಒಳಗೆ ಹೋಗ್ಬೇಕಂತಿತ್ತು ಬಟ್ ಮನೇಲಿ ಸ್ವಲ್ಪ ಫೋನ್ ಬಂತು ಪೈಪ್ ತೊಗೊಂಬರ್ಬೇಕಂತ ಸೊ ಇವತ್ತು ಹೋಗೋದಾಗಲ್ಲ ಅಲ್ಲಿ ಮತ್ತೆ ಇನ್ನೊಂದ್ಸಲ ಯಾವಾಗಾರ ಕರ್ಕೊಂಡು ಹೋಗ್ತೀನಿ ಇವತ್ತು ನಿಮ್ಗೆ ತೋರಿಸಿದ ಪ್ಲೇಸ್ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡ್ರಿ ನಾವು ಮಾಡೋ ಕಂಟೆಂಟ್ ಇಷ್ಟ ಆಗಿತ್ತು ಅಂದ್ರೆ ಇನ್ನೂ ಒಂದು ಲೈಕ್ ಕೊಡ್ರಿ ಇರೋದೇ ಒಂದೇ ಲೈಕ್ ಇರ್ತದಲ್ಲ ಸಾರಿ ಒಂದೇ ಲೈಕ್ ಕೊಡ್ರಿ ಸಾಕು ಮತ್ತೆ ಸಿಗೋಣಂತ ಇನ್ನೊಂದು ವಿಡಿಯೋದಾಗ ಮತ್ತೆಲ್ಲರ ಹೋದಾಗ ಕರ್ಕೊಂಡು ಹೋಗ್ತೀನಂತ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ I swear to God I'll get it, bro. Hey, I ain't never giving up. Said I never give up. I got this, man, I got it.